ನೋಡಿ, ಇದೇ ಮೋಸ್ಟ್ ಫೇಮಸ್ ಸೆಲ್ಯುಲಾರ್ ಜೈಲ್ ಆಫ್ ಅಂಡಮಾನ್. ಇದರಲ್ಲಿ ಭಾರತದ ಸ್ವತಂತ್ರ ಹೋರಾಟಗಾರನೆಲ್ಲ ಸೆರೆ ಇಟ್ಟಿದ್ರು. ಇದನ್ನ ಬ್ರಿಟಿಷರು 1906ನೇ ಇಸ್ವಿಲ್ ಕಟ್ಟಿದ್ರು. ಪ್ಲೀಸ್ ಕಮ್. ಇದು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಸತ್ತವರ ನೆನಪಾಗಿ ಕಟ್ಟಿರೋ ಸ್ಮಾರಕ. ಬನ್ನಿ. ನೋಡಿ, ಅಲ್ಲಿ ಕಾಣದೆ ಮರಣದಂಡನೆ ಶಿಕ್ಷೆ ವಿಧಿಸಿದವರಿಗೆ ನೇಣು ಹಾಕ್ತಿದ್ದ ಜಾಗ ಕಾರ್ಡೆಸ್ ಗ್ಯಾಲೌಸ್. ಪ್ಲೀಸ್ ಕಮ್. ಇದೇ ಕೈದಿಗಳನ್ನ ಕೂಡ ಹಾಕ್ತಿದ್ದ ಸೆಲ್ಸ್. ಈ ತರ ಹಿಂದೆ 7 ಕಟ್ಟಡಗಳಿತ್ತು. ಈಗ ಕೆಲವು ಬಿದ್ದೋಗಿದೆ, ಕೆಲವು ಮಾತ್ರ ಉಳಿದಿದೆ. ಈ ಚಿತ್ರದಲ್ಲಿ ಇದವರೆಲ್ಲ ಮರಣದಂಡನೆಗೆ ಗುರಿಯಾದವರು. ಇವರು ದಾಮೋದರ್ ಸಾವರ್ಕರ್ ಅಂತ 10 ವರ್ಷ ಈ ಜೈಲಲ್ಲಿದ್ದು ಆಮೇಲೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋದವರು. ಪ್ಲೀಸ್ ಕಮ್. ಇದೇ ಸೆಲ್ಯುಲಾರ್ ಜೈಲ್ ಕಟ್ಟಡದ 7 ಪೋರ್ಷನ್ ಮಾಡಲ್. ಇದನ್ನು ಕಟ್ಟೋದಕ್ಕೆ 10 ವರ್ಷಗಳಾಯ್ತು. ಈಗ ಈ 4 ಪೋರ್ಷನ್ಸ್ ಹೊರಟಾಗಿ ಆ 3 ಪೋರ್ಷನ್ಸ್ ಮಾತ್ರ ಉಳಿದಿದೆ. ಬನ್ನಿ. ಇದು ಎಣ್ಣೆ ಅರಿಯೋದು, ಹಗ್ಗ ಮಾಡೋದು, ಇದೆಲ್ಲ ಕೈದಿಗಳು ಕೊಡ್ತಾ ಇದ್ದಿದ್ದ ಶಿಕ್ಷೆ ವಿಧಾನಗಳು. ಅದನ್ನ ಸುಭಾಷ್ ಚಂದ್ರ ಬೋಸ್ ಅವರು ಬಂದು ಜಪಾನ್ ಅವರ ಸಹಾಯದಿಂದ ಸ್ವಲ್ಪ ಸುಧಾರಣೆ ಮಾಡಿದ್ರು. ಇದು ಕೈದಿಗಳು ಕೊಡ್ತಾ ಇದ್ದಿದ್ದು ಬಟ್ಟೆ ಬರೆ ಹಾಗೂ ಬ್ಲಾಂಕೆಟ್ಸ್. ಇದು ಕಠಿಣ ಶಿಕ್ಷೆ ವಿಧಾನ. ಅಲ್ಲಿ ಕಾಣ್ತಾ ಇರೋದೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸ್ಟ್ಯಾಚ್ಯೂ. ಅಲ್ಲಿ ಕಾಣ್ತಾ ಇರೋದು ಅವರ ನೆನಪಿಗಾಗಿ ಕಟ್ಟಿರೋ ಸ್ಟೇಡಿಯಂ. ನೋಡಿ, ಅಲ್ಲಿ ಕಾಣ್ತಾ ಇರೋದು ಅಂಡಮಾನ್ ಏರ್ಪೋರ್ಟ್. ಇದು ಅಂಡಮಾನ್ ಶಿಪ್ ಯಾರ್ಡ್. ಇಲ್ಲೇನೆ ಶಿಪ್ಗಳು ಬಂದು ಬೋರ್ಡ್ ಆಗೋದು. ಇದು ಅಲ್ಲಿ ಅಂಡಮಾನ್ನ ಆದಿವಾಸಿಗಳೆಲ್ಲ ಇರೋ ದ್ವೀಪ. ನೋಡಿ, ಅಲ್ಲಿ ಕಾಣೋದು ರಾಸ್ ಐಲ್ಯಾಂಡ್ಸ್ ಅಂತ. ಬ್ರಿಟಿಷರು ಅದನ್ನ ಕಾಲೋನಿ ಮಾಡ್ಕೊಂಡಿದ್ರು. 1940ರಲ್ಲಿ ಭೂಕಂಪ ಆಗಿ ಕೆಲವು ಭಾಗಗಳಲ್ಲಿ ನಾಶ ಆಗಿ ಕೆಲವು ಮಾತ್ರ ಉಳಿದಿದೆ. ಬನ್ನಿ. ಇದೇ ಆಂಥ್ರೋಪಾಲಜಿ ಮ್ಯೂಸಿಯಂ. ಈ ಐಲ್ಯಾಂಡ್ಸ್ ಅಲ್ಲಿರೋ 6 ಆದಿವಾಸಿಗಳ ಗುಂಪಿಗೆ ಸಂಬಂಧಪಟ್ಟ ಫೋಟೋಗಳು, ಅವರು ಉಪಯೋಗಿಸಿದ ವಸ್ತುಗಳು, ಅವರೇ ಅವ್ರ ಕೈಯಿಂದ ಮಾಡಿರೋ ವಸ್ತುಗಳು ಇಲ್ಲಿದೆ. ಬನ್ನಿ. ಇದು ದ ಗ್ರೇಟ್ ಅಂಡಮಾನೀಸ್ ಉಪಯೋಗಿಸೋ ಆಯುಧಗಳು, ವಸ್ತುಗಳು. ಇದು ಓಂಗೆ ಜನಾಂಗದವರು ಉಪಯೋಗಿಸೋ ಆಯುಧಗಳು, ವಸ್ತುಗಳು. ಇದು ಕೂಡ ಓಂಗೆ ಜನಾಂಗದವ್ರದೇ. ಇದೆಲ್ಲ ಕಾಣೋದೆಲ್ಲ ಓಂಗೆ ಗುಂಪಿನವ್ರದೇ. ಅಲ್ಲಿ ಕಾಣ್ತಾ ಇರೋದು ಅದು ಜರ್ವಾ ಗುಂಪಿನವರು ತಮ್ಮ ಬೇಟೆಗೋಸ್ಕರ ಮರದ ಮೇಲೆ ಕಟ್ತಾ ಇದ್ದಿದ್ದು ಮಚಾನ್. ವಿ ಕಾಲ್ ಇಟ್ ಆಸ್ ವಾಚ್ ಟವರ್. ಬನ್ನಿ. ಮಿಸ್ಟರ್ ಜೈನ್, ನಿಮ್ ಗೈಡೆನ್ಸ್ ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಬರ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಭಿಜಾನೆ. ಬಾಯ್. ಏ, ನಡೀರ ಸಾಕು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನಡೀರಿ. ಅದನ್ನ ಇಲ್ಲಿ ಕೊಡಿ, ನಾ ತಗೊಂಡ್ ಬರ್ತೀನಿ. ಪರವಾಗಿಲ್ಲ. ಜಯಂತ್ ಬರ್ಲಿಲ್ವಾ? ಇಲ್ಲ, ನಿಮ್ಮನ್ನು ನೋಡಿದ್ಮೇಲೆ ಅವನಿಗೆ ವಿಷಯ ಗೊತ್ತಾಗ್ಲಿ ಅಂತ ನಾನು ಅವನಿಗೇನು ಹೇಳಿಲ್ಲ. ಈಗ ಅವನೆಲ್ಲಿದ್ದಾನೆ? ಅಂಡಮಾನಲ್ಲಿದ್ದಾನೆ. ನಾನೀಗ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರೋದು.